ನಮಸ್ಕಾರ. ಇವತ್ತು ಮೊಟ್ಟ ಮೊದಲನೇದಾಗಿ ಮುಳಬಾಗಿಲು ತಾಲೂಕಿನ ಎಲ್ಲ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ವತಿಯಿಂದ ಕ್ಯಾಲೆಂಡರ್ ಹಾಗೂ ಪಂಚಾಂಗ ಬಿಡುಗಡೆಯನ್ನು ಇವತ್ತು ನಾವು ತಾಲೂಕು ಆಫೀಸಲ್ಲಿ ಆಯೋಜನೆ ಮಾಡಿದ್ದು, ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರಿ ನೌಕರರ ತಾಲೂಕು ಅಧ್ಯಕ್ಷರಾಗಿರುವಂತಹ ಅರವಿಂದ್ ಅಣ್ಣನವರು ನಮ್ಮ ಒಂದು ಟ್ರಸ್ಟ್ಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಟ್ರಸ್ಟ್ನ ಉದ್ಘಾಟನೆ ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತವಾದ ಒಂದು ಸ್ಥಾನವನ್ನು ಪಡಿಬೇಕು, ಪರಿಸರವನ್ನು ಉಳಿಸಬೇಕು, ಗಿಡಮರಗಳನ್ನು ಬೆಳೆಸಬೇಕು, ಸದಾ ನಿಮ್ಮ ಜೊತೆ ನಾನು ಯಾವತ್ತೂ ಕೂಡ ಇರುತ್ತೇನೆ ಅಂತ ಅರವಿಂದ್ ಅಣ್ಣನವರು ಧೈರ್ಯವನ್ನು ತುಂಬಿ ನಮಗೆಲ್ಲ ನಮ್ಮ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರ ಒಂದು ರಮೇಶ್ ಅಣ್ಣವರ ಅಧ್ಯಕ್ಷತೆಯಲ್ಲಿ ನಮ್ಮನ್ನೆಲ್ಲರೂ ಕೂಡ ಬೆನ್ನು ತಟ್ಟುವಂಥ ಕೆಲಸ ಮಾಡ್ತಿದ್ದಾರೆ. ನಿಜವಾಗ್ಲೂ ಕೂಡ ನಮ್ಮ ಒಂದು ತಾಲೂಕಿನಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸೋದು ತುಂಬ ಕಡಿಮೆ ಜನ. ಅದರಲ್ಲಿ ನಮಗೆ ಅರವಿಂದ್ ಅಣ್ಣನವರು ಸಹಕಾರ ತುಂಬ ಕೊಡ್ತಿದ್ದಾರೆ. ನಿಜವಾಗ್ಲೂ ಕೂಡ ಅವ್ರಿಗೆ ಅರವಿಂದ್ ಅಣ್ಣನವ್ರಿಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ ಕೊಟ್ಟು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತವಾದ ಒಂದು ಸ್ಥಾನಕ್ಕೆ ಹೋಗಲಿ ಅಂತ ನಮ್ಮ ಒಂದು ಟ್ರಸ್ಟ್ ಕಡೆಯಿಂದ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ಏನಿವತ್ತು ಗಿಡ ಮರಗಳನ್ನ ಬೆಳೆಸಬೇಕು, ಉಳಿಸ್ಬೇಕು ನಮ್ಮೆಲ್ಲರ ಕರ್ತವ್ಯ. ತುಂಬ ಜನ ಏನು ಮಾಡ್ತಾರಂದರೆ, ಒಂದು ಹುಟ್ಟುಹಬ್ಬ ಆಗಿರ್ಬೋದು, ಒಂದು ಮದುವೆ ಸಮಾರಂಭಗಳಿಗಾಗಿರ್ಬೋದು, ಒಂದು ಆ ಕೇಕನ್ನು ಕಟ್ ಮಾಡ್ತಿರ್ತಾರೆ. ನನ್ನ ಅನಿಸಿಕೆ ಏನಪ್ಪ ಅಂದರೆ, ಒಂದು ಬರ್ತ್ಡೇ ಮಾಡ್ಕೊಳ್ಳೋವಾಗ, ಹುಟ್ಟುಹಬ್ಬ ಮಾಡ್ಕೊಳ್ಳೋವಾಗ, ಒಂದು ಮದುವೆ ಸಮಾರಂಭಗಳಿಗೆ ಒಂದು ಗಿಡವನ್ನು ನಾಟಿ ಮಾಡೋದ್ರ ಮುಖಾಂತರ ಅವರ ಒಂದು ನೆನಪು ಇರ್ತದೆ. ಒಂದು ವರ್ಷ ಬಿಟ್ಟು ಮತ್ತೆ ಒಂದು ವರ್ಷ ಆದಮೇಲೆ ಹುಟ್ಟುಹಬ್ಬ ಬಂದಾಗ ನೆನಪಾಗುತ್ತೆ, ನಾವೊಂದು ಗಿಡವನ್ನು ನಾಟಿ ಮಾಡಿದ್ದೀವಿ ನೋಡಿ, ಇಷ್ಟು ದೊಡ್ಡದಾಗಿದೆ ಅಂತ. ಅದರಲ್ಲೂ ಕೂಡ ಒಂದು ಪರಿಸರವನ್ನು ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಆದ್ದರಿಂದ ಎಲ್ಲರಲ್ಲಿ ಕೂಡ ನಾನು ಮನವಿ ಮಾಡ್ಕೊಂತೀನಿ, ತಾವೆಲ್ಲರೂ ಕೂಡ ಹುಟ್ಟುಹಬ್ಬ, ಅದೇ ರೀತಿ ಮದುವೆ ಸಮಾರಂಭದಲ್ಲಿ ನಿಮ್ಮ ಮದುವೆಗಳಾದಾಗ, ಒಂದು ಹುಟ್ಟುಹಬ್ಬ ಆದಾಗ ಒಂದು ಗಿಡವನ್ನು ನಾಟಿ ಮಾಡೋದು ಮುಖಾಂತರ ತಮ್ಮ ಹುಟ್ಟುಹಬ್ಬ ಹಾಗೂ ಮದುವೆ ಸಮಾರಂಭಗಳನ್ನ ಆಚರಣೆ ಮಾಡ್ಕೋಬೇಕು ಅಂತ ಹೇಳ್ತಾ, ಇವತ್ತು ವಿಶೇಷವಾಗಿ ನಮ್ಮ ವೆಂಕಟೇಶಣ್ಣನವರು ಮತ್ತು ಎಲ್ಲ ಕೂಡ ನಮ್ಮ ಟ್ರಸ್ಟ್ನ ಎಲ್ಲ ಸದಸ್ಯರು, ನಮ್ಮ ಸುರೇಶ್ ಅವರು ಮತ್ತು ರಮೇಶ್ ಅಣ್ಣನವರು, ಕಿಟ್ಟು ಅಣ್ಣನವರು, ಅದೇ ನಮ್ಮ ಅಶೋಕರು ಮತ್ತು ಇವರೆಲ್ಲರೂ ಕೂಡ ವಿಶೇಷವಾಗಿ ಮಾಧ್ಯಮ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈಗ ಪಂಚಾಂಗ ಬಿಡುಗಡೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಾ. ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ, ಮತ್ತೆ ವಿಶೇಷವಾಗಿ ಅರವಿಂದ್ ಅಣ್ಣನವ್ರಿಗೆ ನೀವು ನಮ್ಮ ಜೊತೆ ಬೆಂತಟ್ಟು ನಮ್ಮನ್ನು ಮುಂದೆ ಕಳಿಸ್ಬೇಕು ಅಂತ, ನಿಮ್ಮ ಜೊತೆ ನಾವು ಯಾವತ್ತು ಈ ಟ್ರಸ್ಟ್, ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಯಾವತ್ತೂ ಕೂಡ ನಿಮ್ಮ ಬೆನ್ನಿಂದ ನಾವು ನಿಂತ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.